ಈ ವಿಷಯ ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯ ನಿಮಗೆ ತುಂಬಾ ಉಪಯೋಗವಾಗುತ್ತದೆ. ಈಗಲೇ ಫಾಲೋ ಮಾಡ್ಕೊಳ್ಳಿ. ಶ್ರೀವೈಷ್ಣವ ಸಂಪ್ರದಾಯದಂತೆ ಉಪಕರ್ಮವು ನೂತನ ಸೂತ್ರವನ್ನ ಧರಿಸಲಾಗುತ್ತದೆ. ಇದು ವೇದಾಧ್ಯಯನದ ಆರಂಭಣದ ಸಮಯ. ಈ ಪವಿತ್ರ ಆಚರಣೆಯು ಸಹಕಾರಿಯಾಗಿದೆ. ಅಸ್ಮದ್ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಡಿಯೋ ಮಾಡುವ ವಿಶೇಷ ಏನು ಅಂತ ಅಂದರೆ, ನಮಗೆ ಕೆಲವೊಬ್ಬರು ಉಪಕರ್ಮದ ಬಗ್ಗೆ ಕೇಳಿದರು. ಮುಂದೆ ಬರುವ ಉಪಕರ್ಮವನ್ನು ಯಜುರ್ವೇದಿಗಳು ಯಾವ ದಿನದಂದು ಆಚರಿಸಬೇಕು, ಅನುಷ್ಠಿಸಬೇಕು ಎಂಬುದ ಸಂಶಯ ಕೇಳಿದರು. ಅದಕ್ಕೆ ನಮಗೆ ಪ್ರಯೋಗ ದೀಪಿಕಾ ಎಂಬುವ ಗ್ರಂಥದಲ್ಲಿ ಈ ರೀತಿ ಹೇಳಲಾಗಿದೆ. ಪರ್ವಣ್ಯು ದಯಿಕೆ ಕುರ್ಯು ಶ್ರಾವಣ್ಯಾಂ ತೈತಿರೀಯಕಾಹ ಬ್ರಹ್ಮುಚ ಶ್ರವಣ ನಕ್ಷತ್ರೆ ಹಸ್ತನಕ್ಷತ್ರೆ ಸಾಮವೇದಿನಃ. ಈ ಒಂದು ಶ್ಲೋಕದ ಅರ್ಥ ಏನು ಅಂತ ಅಂದರೆ, ಶ್ರಾವಣ ಮಾಸದಲ್ಲಿ ಪೌರ್ಣಮಿ ತಿಥಿ ಯಾವ ದಿನ ಬರುತ್ತದೆಯೋ ಅವತ್ತಿನ ದಿವಸ ತೈತ್ರೀಯ ಶಾಖದಲ್ಲಿ ಇರುವ ಸೂತ್ರಗಾರರುಗಳು ಅವತ್ತಿನ ದಿವಸ ಉಪಕರ್ಮವನ್ನು ಅನುಷ್ಠಾನ ಮಾಡಬೇಕು. ಆಪಸ್ತಂಭ, ಬೋಧಾಯನ ಇವರುಗಳು. ಅದೇ ರೀತಿ ಋಗ್ವೇದಿಗಳು ನಕ್ಷತ್ರ, ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಯಾವ ದಿನದಂದು ಬರುತ್ತದೆಯೋ ಅವತ್ತಿನ ದಿವಸ ಅವರು ಅನುಷ್ಠಾನ ಮಾಡಬೇಕು. ಅದೇ ರೀತಿ ಸಾಮವೇದಿಗಳು ಶ್ರವಣ ಮಾಸದಲ್ಲಿ ಹಸ್ತ ನಕ್ಷತ್ರ ಯಾವ ದಿನ ಬರುತ್ತದೆಯೋ ಅವತ್ತಿನ ದಿವಸ ಅನುಷ್ಠಾನ ಮಾಡಬೇಕು ಎಂಬುದನ್ನು ಸ್ಪಷ್ಟತೆಯಾಗಿ ಹೇಳಿದೆ. ಅದೇ ರೀತಿ ಯಾವ ಕಾಲದಲ್ಲಿ, ಯಾವ ಸಮಯ ಹೆಂಗೆ ಅದನ್ನು ನಾವು ನಿರ್ಣಯ ಮಾಡುವುದು ಅಂದರೆ, ಇನ್ನೊಂದು ಪ್ರಮಾಣವನ್ನು ಪ್ರಯೋಗದೀಪಿಕದಲ್ಲೇ ಹೇಳಿದೆ. ಶ್ರಾವಣೆ ಪೌರ್ಣಮಾಸೀತು ಸಂಗಮ ಸ್ಪರ್ಶಿತಾ ಭವೇತ್ ತದೇದೌ ದಯಕಂ ಗ್ರಾಹ್ಯಂ ನಾಣ್ಯಸೋದಯಕಂ ಭವೇತ್. ಈ ಶ್ಲೋಕದ ಅರ್ಥ ಏನು ಅಂತ ಅಂದರೆ, ಶ್ರಾವಣ ಮಾಸದಲ್ಲಿ ಪೌರ್ಣಮಿ ಯಾವ ದಿನದೊಂದು ಸೂರ್ಯೋದಯ ಸಂಗಮ ಆಗುವಾಗ ಸ್ಪರ್ಶ ಇದ್ದರೆ ಅವತ್ತಿನ ದಿವಸವೇ ನಾವು ತೈತ್ರೀಯ ಉಪಕರ್ಮ ಅಂದರೆ ಬೋಧಾಯನ, ಆಪಸ್ತಂಭ ಇತರ ಇವರುಗಳೆಲ್ಲ ಅವತ್ತಿನ ದಿವಸನೇ ಆ ಒಂದು ಉಪಕರ್ಮವನ್ನು ಅನುಷ್ಠಾನ ಮಾಡಬೇಕು. ತದಿತರ ದಿನಗಳಲ್ಲಿ ಮಾಡಬಾರದು ಎಂಬುದನ್ನು ಹೇಳಿದೆ. ಅದೇ ರೀತಿ ಪ್ರತಿಪತ್, ಪೌರ್ಣಮಿ ಜೊತೆಯಲ್ಲಿ ಬಂದ ಪ್ರತಿಪತ್ತನ್ನು ಅನುಷ್ಠಿಸಬಾರದು. ಪ್ರತಿಪತ್ ಎಂಬುದು ಸೂರ್ಯೋದಯದ ನಂತರ 4 ಗಡಿಯ ಕಾಲ ಇದ್ದರೆ ಅವತ್ತಿನ ದಿವಸವೇ ಪ್ರತಿಪತ್ತನ್ನು ಅನುಷ್ಠಿಸಬೇಕು ಎಂಬುದನ್ನು ಸ್ಪಷ್ಟೀಕರಿಸಲಾಗಿದೆ. ಅದೇ ರೀತಿ ಇನ್ನೊಂದು ಏನು, ಯಾವ ದಿನಾಂಕ ಅಂತ ಕೇಳಿದ್ರೆ, ನಮಗೆ ಬರುವ 28ನೇ ತಾರೀಕು ತೈತ್ರೀಯ ಶಾಖೆಗಳಿಗೆ ಉಪಕರ್ಮ, 29ನೇ ತಾರೀಕು ಗಾಯತ್ರಿ ಜಪ ಎಂಬುದನ್ನು ಹೇಳಲಾಗಿದೆ. ಅದೇ ರೀತಿ ಇನ್ನು ಕಾಣ್ವಶಾಖ, ಶುಕ್ಲ ಯಜುರ್ವೇದಿಗಳು ಇವರುಗಳು, ಕಾತ್ಯಾಯನಿ ಸೂತ್ರ ಇವರುಗಳಿಗೆಲ್ಲ ಸೂರ್ಯೋದಯ ಸೂರ್ಯಾಸ್ತಮಯ ಮಧ್ಯಕಾಲದಲ್ಲಿ ಯಾವ ಸಮಯ ಬರುತ್ತದೋ ಅವರುಗಳು ಅದನ್ನು ಪರಿಗಣಿಸಿ 27ನೇ ತಾರೀಕು ಯಜುರ್ ಉಪಕರ್ಮ ಎಂದು ಆಚರಿಸುತ್ತಾರೆ. ಇನ್ನೊಂದು ಸಂಪ್ರದಾಯ ಏನು ಅಂದರೆ, ಆಚಾರ್ಯ ಪುರುಷರು ಮತ್ತು ಮಠಗಳ ಸಂಪ್ರದಾಯದ ರೀತಿಯಾಗಿ ಮಠಗಳಲ್ಲಿ ಯಾವತ್ತಿನ ದಿವಸವನ್ನು ನಿಯಮಿಸಿದೋ ಅವತ್ತಿನ ದಿವಸನೇ ಮಾಡಬೇಕು ಎಂಬುದನ್ನು ಕೂಡ ಸ್ಪಷ್ಟೀಕರಿಸಲಾಗಿದೆ. ನಮಸ್ಕಾರ, ಧನ್ಯವಾದಗಳು.